ಇವತ್ತು ಮೂರನೇ ಹಂತದ ಶುದ್ಧೀಕರಣ ಏನು ಈಗ ಬಜೆಟ್ ಇದೆ ಇದರಲ್ಲಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ಎಲ್ಲಾ ಕೆರೆಗಳಲ್ಲೂ ಒಂದೊಂದು ಲೀಟರ್ ನೀರು ತರಿಸ್ತೀನಿ, ಅವ್ರ ಮನೆಗೆ ಒಂದೊಂದು ಲೀಟರ್ ನೀರನ್ನು ಕಳ್ಸಿಕೊಡೋಂಥ ಕೆಲಸ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿಗೆ, DCM ಅವ್ರಿಗೆ, ಮಂತ್ರಿಗಳಿಗೆ, ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಳಿಸುವಂತ ಕೆಲಸ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ದೊಡ್ಡ ಭಾಷಣಗಳು ಬೊಬ್ಬೆ ಹೊಡಿತಾರಲ್ಲ ವೇದಿಕೆಗಳಲ್ಲಿ, ಅವರು ಇದ್ರ ವಿರುದ್ಧ ಮಾತಾಡ್ಬೇಕು ಸರ್. ಬಜೆಟ್ ಅಲ್ಲಿ ಒಳಗಡೆ ಇವರು ಮಂಡಿಸದೆ ಹೋದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜನ ಸೇರಿಸಿ ಉಗ್ರ ಹೋರಾಟ ಮಾಡೋದಂತೂ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸೋದೇ ಇಲ್ಲ ಸರ್. ಇದೊಂಥರ ನತದೃಷ್ಟ ಯೋಗ ಅಂತಾರೆ. ಎಲ್ರಿಗೂ ಯೋಗ ಬರೋದು ಕೆಲವು ಸಲ ಬರ್ತದೆ, ದರಿದ್ರನು ಯೋಗ ಬರ್ತದೆ ಈ ರೀತಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕಾಗಿರಲಿ, ನಮ್ಮ ಕೋಲಾರ ಜಿಲ್ಲೆಗಾಗಿರಲಿ, ನಮ್ಮ ರಾಮನಗರ ಜಿಲ್ಲೆಗಾಗಿರಲಿ ಇದಕ್ಕೆ ಒಂಥರ ಅವಮಾನ ಆಗೋ ರೀತಿನೇ ಈ ರೀತಿ ರೈತರಿಗೆ ತೊಂದರೆ ಆಗ್ತಾ ಇರೋಂಥ ವಿಷಯ. ಈ ವಿಷಯಕ್ಕೆ ಸ್ಪಂದಿಸೋದಾದರೆ ಸರ್ಕಾರಗಳು ನೂರಾರು ಕೋಟಿಗಳು, ಸಾವಿರಾರು ಕೋಟಿಗಳು ಖರ್ಚು ಮಾಡಿ ಮನೋರಂಜನೆ ಕಾರ್ಯಕ್ರಮಗಳು ಮಾಡ್ತಾರೆ, ಅವ್ರ ಕಾರ್ಯಕ್ರಮಗಳನ್ನ ಹೇಳ್ಕೊಳ್ಳೋ ಅಂಥ ಕೆಲಸ ಮಾಡ್ತಾರೆ. ಇವತ್ತು ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಬಚಾವ್ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಮಾಡಿತ್ತು. ಆವತ್ತಿನ ದಿನ ಸರ್ಕಾರಗಳಿಗೇನಾದರೂ, ಯಾವುದೇ ಸರ್ಕಾರ ಇರಲಿ, ಸರ್ಕಾರಗಳಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ನಮ್ಮ ರೈತರ ಪರ, ರೈತರ ಏಳಿಗೆಗೆ, ರೈತರನ್ನ ಉತ್ತೇಜನ ಕೊಡೋ ರೀತಿ ರೈತರ ಪರ ನಿಂತ್ಕೊಳ್ಳೋ ಅಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಯಾವುದೇ ಸರ್ಕಾರ ಇರಲಿ, ನಾನೊಬ್ಬ ಇಲ್ಲಿ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ರೈತನ ಮಗನಾಗಿ, ಒಬ್ಬ ರೈತನಾಗಿ ನಾನು ಇವತ್ತಿನ ದಿನ ಈ ಪ್ರಶ್ನೆಯನ್ನು ಸರ್ಕಾರಗಳಿಗೆ ಕೇಳ್ತಾ ಇದ್ದೀನಿ. ಯಾವುದೇ ರೀತಿ ಇವ್ರಿಗೆ ಇದೇನೋ ಹೇಳ್ತಾರಲ್ಲ, ಒಂದು ಚೂರು ನೈತಿಕತೆ ಇಲ್ಲ. ಅವರು ಮಾಡೋವಂಥ ಕೆಲಸಗಳನ್ನ ಅವ್ರು ಹೇಳ್ಕೊಂಡು ಬರೋದೇ ಬಿಟ್ಟರೆ ಬೇರೆನೇ. ಇವತ್ತಿನ ದಿನ HN ವ್ಯಾಲಿ ನೀರು, ಅಂದಿನ ದಿನ ಸಂಸದರಾದಂಥ ಡಾಕ್ಟರ್ K ಸುಧಾಕರ್ ಅವರು ನೀರಿನ ಅಭಾವ ಇದೆ, ಇದೊಂಥರ ಬರಗಾಲ ಕ್ಷೇತ್ರ ಆಗಿದೆ ಚಿಕ್ಕಬಳ್ಳಾಪುರ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ HN ವ್ಯಾಲಿ ನೀರನ್ನು ಕೂಡ ತಂದಿದ್ದು ಹೌದು. ಆದರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಲೂಟಿಕೋರರು ಅವರು ಕುಟುಂಬಗಳು ಬೆಳೆಸ್ಕೊಳ್ತಾ ಇದ್ದಾರೆ ಹೊರತು ಇದನ್ನ ಯಾಕೆ ಇವರು ಮೂರನೇ ಹಂತದ ಶುದ್ಧೀಕರಣ ಮಾಡಬಾರ್ದು? ಇವತ್ತು ಎಲ್ಲ ಸರ್ಕಾರಗಳಿಗೆ ಬಂದು, ಹಿಂದೆ ಸರ್ಕಾರಗಳಿಗೂ ಹೇಳ್ತೀನಿ, ಎಲ್ಲ ಸರ್ಕಾರಗಳು ಎತ್ತಿನ ಹೊಳೆ ಯೋಜನೆ ತಂದರು. ಎಲ್ಲಿದೆ ಎತ್ತಿನ ಹೊಳೆ ಯೋಜನೆ? ಅವತ್ತು ಮಹಿಳೆ ಸಾಹೇಬರು ಸಂಸದರು ಇಲ್ಲಿ MP ನಿಂತ್ಕೊಂಡಾಗ ನಮ್ಮ ನಂದಿಯಲ್ಲಿ ಪೂಜೆ ಮಾಡಿ ಹೋದ್ರು. ಅದು ಎಲ್ಲಿ ಪೂಜೆ ಮಾಡಿದ್ರೆ ಅದು ಪೂಜೆ ಮಾರ್ಕೆ ಹೊಟ್ಟೋಗ್ಬಿಟ್ಟೈತೆ ಅನಿಸ್ತೈತಿ ಇವಾಗ ನಾನು ಕೇಳ್ತಾ ಇದ್ದೆ. ಈ ರೀತಿ ದುಸ್ಥಿತಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಗಡಿಭಾಗ ಜಿಲ್ಲೆಗಳು ತಲುಪಿದೆ. ಆದಷ್ಟು ಶೀಘ್ರ ಸರ್ಕಾರಗಳು ಎತ್ತೆಚ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಬೇಡಿಕೆನೇ ಇರಲ್ಲ. ಯಾವುದೇ ರೈತರ ಬೆಳೆಯ ತರಕಾರಿ, ಹೂವು, ಹಣ್ಣು ಇನ್ನೇನು ಕೆಲವೇ ತಿಂಗಳಲ್ಲಿ ಹಣ್ಣುಗಳು ಸ್ಟಾರ್ಟ್ ಆಗ್ತದೆ. ಯಾರು ತಿಂತಾರೆ, ಯಾರು ತಗೊಳ್ತಾರೆ? ಈಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ, ರೈತರು ಸಾವನ್ನಪ್ಪುತ್ತಾ ಇದ್ದಾರೆ, ರೈತರ ಮನೆಗೆ ಹೆಣ್ಣುಗಳು ಕೊಡ್ತಾ ಇಲ್ಲ. ಈ ರೀತಿ ಎಲ್ಲ ನಾನಾ ರೀತಿ ಅವಸ್ಥೆಯಲ್ಲಿ ನಾವು ಇವತ್ತಿನ ಮುಳುಗುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲ, ಯಥೇಚ್ಛವಾಗಿ ರೈತರು ವಿಚಾರಣೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ತಡೆಗಟ್ಟಬೇಕು ಸರ್. ಈಗ ನಾವು ರೈತರ ಪರ ಈಗ ದೊಡ್ಡ ಭಾಷಣಗಳು ಬೊಬ್ಬೆ ಹೊಡಿತಾರಲ್ಲ ವೇದಿಕೆಗಳಲ್ಲಿ, ನಾವು ಸರ್ಕಾರಗಳು ನಾವು ರೈತರ ಪರ, ರೈತರೆಲ್ಲ ನಮ್ಮ ಮನೆ ಮಕ್ಕಳು, ನಾವು ಅವ್ರ ಮನೆ ಮಕ್ಕಳು, ನಮ್ಮ ಅಪ್ಪನವ್ರು ಅವರೇ ಅಂತ ಹೇಳ್ತಾರಲ್ಲ, ಅವರು ಇದ್ರ ವಿರುದ್ಧ ಮಾತಾಡಬೇಕು ಸರ್. ರೈತರನ್ನ ನಾವು ಎಲ್ಲಿ ಅನ್ಯಾಯ ಮಾಡ್ತಾ ಇದ್ದೀವಿ, ರೈತರನ್ನ ಮೂಲೆ ಗುಂಪು ಮಾಡ್ತಾ ಇದ್ದೀವಿ, ರೈತರ ವಂಶ ನಿರ್ನಾಮ ಮಾಡಕ್ಕೆ ನಾವು ಹೊರಟಿದ್ದೀವಿ ಅಂತ ಅವ್ರು ತೀರ್ಮಾನ ಮಾಡಿ ಇಂಥವೆಲ್ಲ ತಡೆಗಟ್ಟಬೇಕು. ನೀವು ಮೂರನೇ ಹಂತದ ಶುದ್ಧೀಕರಣ ಮಾಡಿದ್ಮೇಲೆ ಕೆರೆಗಳು ವಿಸ್ತಾರ ಆದರೂ ಮಾಡ್ಕೊಳ್ಳಿ, ಇಲ್ಲಿ ಏನಾದರೂ ಮಾಡ್ಕೊಳ್ಳಿ. ಇದನ್ನ ಈ ಬಜೆಟಲ್ಲಿ ಒಳಗಡೆ ಇವರು ಮಂಡಿಸದೆ ಹೋದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜನ ಸೇರಿಸಿ ಉಗ್ರ ಹೋರಾಟ ಮಾಡೋದಂತೂ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸೋದೇ ಇಲ್ಲ. ಬಜೆಟ್ವರೆಗೂ ನಾವೆಲ್ಲರೂ ಕೂಡ ರೈತರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಜನತೆ ರೈತರಾಗಿರ್ಬೋದು, ಎಲ್ಲರೂ ಕೂಡ ಕಾಯ್ತೀವಿ. ಇದನ್ನೇನಾದರೂ ಅವರು ಬಜೆಟಲ್ಲಿ ಮೂರನೇ ಹಂತದ ಶುದ್ಧೀಕರಣ ಮಾಡೋಕ್ಕೆ ಅವ್ರ ಸರ್ಕಾರ ಒಪ್ಪಲಿಲ್ಲ ಅಂದರೆ ಖಂಡಿತವಾಗೂ ಅಲ್ಲಿ ಎಲ್ಲ ಕೆರೆಗಳಲ್ಲೂ ಒಂದೊಂದು ಲೀಟರ್ ನೀರು ತರಿಸ್ತೀನಿ. ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಇಲ್ಲಿ ಇಟ್ಕೊಳ್ತೀನಿ. ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರ ಮನೆಗೆ ಒಂದೊಂದು ಲೀಟರ್ ಕಳಿಸಿ ಅವ್ರನ್ನ ಕುಡಿಯೋ ಅಂಥ ಕೆಲಸ ಮಾಡಿಸ್ತೀವಿ. ಖಂಡಿತ ಈ ಕೆಲಸ ಮಾಡೇ ಮಾಡ್ತೀವಿ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಈ ಕೆಲಸವನ್ನು ಬೇಗ ಆದಷ್ಟು ಶೀಘ್ರ ಬಜೆಟಲ್ಲಿ ಇಟ್ಕೊಂಡು ಇದನ್ನ ಪರವಾಗಿ ನೀವು ಕೆಲಸ ಮಾಡೋಂಥ ಕೆಲಸ ಮಾಡಬೇಕು ಸರ್. HN ವ್ಯಾಲಿ ನೀರು ಕೇವಲ ರೈತರಿಗೆ ಮಾತ್ರ ರೋಧನೆನಾ, ಇಲ್ಲ ಬೇರೆ ವ್ಯಕ್ತಿಗಳಿಗೂ ಇದೊಂದು ಅಪಾಯಕಾರಿ ಸೂಚನೆನಾ? ಅಪಾಯಕಾರಿನೇ ಸರ್. ಈಗ ಅಂತರ್ಜಲ ವೃದ್ಧಿ ಆಗ್ತದೆ, ಅದರಿಂದ ಕೆಳಕ್ಕೆ ನೀರು ಹೋಗ್ತದೆ. ಬೋರ್ವೆಲ್ಗಳಲ್ಲಿ ಈಗ 80 ಅಡಿ 60 ಅಡಿ ಫಿಲ್ಟರ್ ಬೋರ್ಸ್ ಏನಿತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮನೆಗಳೆಲ್ಲ ಫಿಲ್ಟರ್ ಬೋರ್ಗಳು ಬಳಸ್ಕೊಂಡಿದ್ದಾರೆ. ಈಗ ಯಾರು ಸರ್ ದೊಡ್ಡವರೆಲ್ಲ ಫಿಲ್ಟರ್ ಇಲ್ದಿರ ನೀರು ಕುಡಿತಾರೆ? ಅದು ಯಾವ್ಯಾವ ನೀರುಗಳ ಹೆಸರುಗಳು ಸುಮಾರು ಚೆನ್ನಾಗಿದೆ. ನಾವೇನೋ ಬಿಸ್ಲರಿನೋ ಅಕ್ವಾನ ಕಿನ್ಲೆನೋ ನಾವು ಕುಡಿತೀವಿ. ಅವರೆಲ್ಲ ಅದು ಯಾವ ಹೆಸರುಗಳವೆ ಅವೇನು ನನಗೇನು ತಿರುಗೋದಿಲ್ಲ, ಯಾಕಂದ್ರೆ ನಾವು ರೈತರ ಮಕ್ಕಳಾಗಿ ಅವೆಲ್ಲ ನಮ್ಮ ಹೆಸರಿಗೆ ಬರೋದಿಲ್ಲ. ಹಂಗಾಗಿ ದೊಡ್ಡವರೆಲ್ಲ ಆ ನೀರು ಕುಡಿತಾರೆ. ಅದಕ್ಕೆ ಇವತ್ತು ಮೂರನೇ ಹಂತದ ಶುದ್ಧೀಕರಣ ಏನು ಈಗ ಬಜೆಟ್ ಇದೆ ಇದರಲ್ಲಿ ಮಾಡಲಿಲ್ಲ ಅಂದರೆ
ಖಂಡಿತವಾಗೂ ಅವ್ರ ಮನೆಗೆ ಒಂದೊಂದು ಲೀಟರ್ ನೀರನ್ನು ಕಳಿಸ್ಕೊಡೋಂಥ ಕೆಲಸ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳಿಗೆ, DCM ಅವ್ರಿಗೆ, ಮಂತ್ರಿಗಳಿಗೆ, ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಮತ್ತು ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಳಿಸುವಂತ ಕೆಲಸ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಸರ್, ಪ್ರಯೋಗಾಲಯಗಳು ಉತ್ತಮವಾಗಿದೆ ಅಂತ ಕೊಡ್ತಾರಲ್ಲ, ಇದು ಹೇಗೆ ನಂಬೋದು? ಇಲ್ಲ ಸರ್, ಈಗ ಮೊನ್ನೆ ತಾನೇ ನಮ್ಮ TV9 ಅಲ್ಲಿ ನಮ್ಮ ಯಾವ ಒಂದು 2-3 ಚಾನಲ್ ಎಲ್ಲ ವರದಿ ಪ್ರಸಾರ ಆಗಿದೆ. ಎಲ್ಲಿ ಉತ್ತಮ ಅಂತ ಬಂದಿದೆ? ಕಳಪೆ ಅಂತಾನೆ ಬಂದಿದೆ. ನನ್ನ ಹತ್ರ ಕೂಡ ವರದಿ ಇದೆ. ಈ ಆಹಾರ ಈ ಸೇವನೆಗೆ ಯೋಗ್ಯವಲ್ಲ ಅಂತಾನೆ ವರದಿ ಕೊಟ್ಟಿದ್ದಾರೆ. ಎಲ್ಲಿ ಉತ್ತಮ ಅಂತಿದೆ? ಪರಿಹಾರ ಏನು ಸರ್? ಅದೇ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಲ್ಲರಿಗೂ ಈಗ ಇದಕ್ಕೆ ಎಷ್ಟೋ ಲಕ್ಷಾಂತರ, 100 ಕೋಟಿ, 1000 ಕೋಟಿ ಹಣ ವೆಚ್ಚ ಮಾಡಿದ್ದಾರೆ ಸರ್. ಸರ್ಕಾರಗಳು ಎಷ್ಟೋ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಎತ್ತಿನ ಹೊಳೆ ನೀರು ತರಬೇಕು. ಇಲ್ಲ, ನಮಗೆ ಪಕ್ಕ ಕ್ಷೇತ್ರದಲ್ಲೇ ಇದೆ ಕೃಷ್ಣಾ ನೀರನ್ನು ತಂದು ಕೊಟ್ಟಾಗ ಈ ಸಮಸ್ಯೆ ಪರಿಹಾರ ಆಗ್ತದೆ. ಈ ಕ್ಯಾನ್ಸರ್, ನಾನು ಮೊನ್ನೆ ತಾನೇ ನಮ್ಮ ಅಂಗಡಿಗೆ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಹುಡ್ಕೊಂಡ್ ಬಂದಿದ್ರು ಪಾಪ. ಕ್ಯಾನ್ಸರ್ ತೊಂದರೆಗಳಾಗ್ತಾ ಇದೆ, ಕಿಡ್ನಿಗಳ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಅನೇಕ ಹೆಲ್ತ್ ಇಶ್ಯೂಸ್ ಈಗ ನಿಮಗೂ ಬರೋ ದಿನಗಳಲ್ಲಿ ನಿಮಗೂ ನಡೆಯೋಕ್ಕೆ ಮೊಣಕಾಲುಗಳ ಸಮಸ್ಯೆ ಆಗ್ತದೆ, ನಡೆಯೋಕ್ಕೆ ಮೂಳೆ ಎಲ್ಲ ಸವಿತೈತೆ, ಮೂಳೆಗೆ ತೊಂದರೆ ಆಗ್ತದೆ. ಈ ರೀತಿ ಅನೇಕ ಅನಾರೋಗ್ಯಗಳು ಬೀಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಮ್ಮ ಗಡಿ ಭಾಗಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಂಡೆ. ಈಗ ಹಿಂದೆ ಕ್ಯಾನ್ಸರ್ ಬಂದಿದೆ ಅಂದರೆ ಯಾರೋ ಫ್ಯಾಮಿಲಿಯಲ್ಲಿ ಯಾರಿಗೋ ಬಂದಿತ್ತು, ಇದ್ರ ಪರವಾಗಿ ಪರಂಪರೆಯಿಂದ ಇವ್ರು ಕ್ಯಾನ್ಸರ್ ಬಂದಿದೆ ಅಂತ ಕ್ಯಾನ್ಸರ್ ಅಂಶ ಪತ್ತೆ ಆಗ್ತಿದೆ. ಈಗ ಹೊಸದಾಗಿ ಕ್ಯಾನ್ಸರ್ ಅಂಶಗಳು ಸುಮಾರು ಮನೆಗಳಲ್ಲಿ ಕ್ಯಾನ್ಸರ್ ಹೊಸದಾಗಿ ಪತ್ತೆ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಏನು? ಇದೇ ಕಾರಣ. ಇದನ್ನೆಲ್ಲ ಕೂಡ ಸರ್ಕಾರ ಗಮನ ವಹಿಸಬೇಕು. ಒಂದೊಂದು ಸೊಳ್ಳೆ ನಮ್ಮ ಬೆಳ್ಳ ದಪ್ಪ ಇರುತ್ತೆ, ಆ ಸೊಳ್ಳೆಗಳು ಕಚ್ಚಿದಾಗೆಲ್ಲ ಏನಾಗ್ತದೆ? ಆರೋಗ್ಯ ಹೆಚ್ಚು ಕಡಿಮೆ ಆಗ್ತದೆ. ಇದನ್ನು ಆದಷ್ಟು ಬೇಗ ಶೀಘ್ರ ತಡೆಗಟ್ಟಿ ನಮ್ಮ ಸುಂದರ ಚಿಕ್ಕಬಳ್ಳಾಪುರ, ಏನು ಹಿಂದೆ ಆರೋಗ್ಯ ಕ್ಷೇತ್ರ ಅಂದರೆ ಹೆಸರುವಾಸಿಯಾಗಿತ್ತು ಚಿಕ್ಕಬಳ್ಳಾಪುರ, ಆ ಚಿಕ್ಕಬಳ್ಳಾಪುರವನ್ನಾಗಿ ಮಾಡಬೇಕು. ಇದಕ್ಕೆ ನಮ್ಮ ಶಾಸಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತ. ಅವರು ಕೂಡ ಈಗ ಏನು ಬಜೆಟ್ ಇದೆ, ಆ ಬಜೆಟ್ ಅಲ್ಲಿ ಇದನ್ನು ಇಟ್ಟು ಪ್ರತ್ಯೇಕವಾಗಿ ಇದರ ವಿರುದ್ಧ ಹೋರಾಟ ಮಾಡಿ ಇದನ್ನ ಕಾರ್ಯ ಗೆಲ್ಲುವಂಥ ಕೆಲಸ ಶಾಸಕರು ಕೂಡ ಮಾಡಬೇಕು. ಕೆರೆಗಳ ವಿಸ್ತೀರ್ಣ